ನಾನು ಹೇಳಿದೆ ಮೊದಲಿಂದಲೂ ಕೂಡ ಸ್ವಲ್ಪ ಕಿರಿಕಿರಿ ಆಗತ್ತೆ, ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಆದರೆ ನೋಡಿ, 50% ರಿಸರ್ವೇಶನ್ ಕೊಡಬಹುದು. ಈಗಿರುವಂತದ್ದು 50% ರಿಸರ್ವೇಶನ್. ಇವರು ಶಿಫಾರಸು ಮಾಡಿದರೆ ಜಾಸ್ತಿ ಕೊಡಬೇಕು ಅಂತ ಹೇಳಿ. ಜಾಸ್ತಿ ಕೊಡಬೇಕು ಅಂತಂದ್ರೆ ಯಾರಿಗೆ ಬಂದ್ಬಿಡುತ್ತೆ ಗೊತ್ತಾ? ಇಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಅಂತಿದೆ. ಅದನ್ನ 1B 1A 1B ಅಂತ ಮಾಡ್ತಾರಂತೆ. ಒಬ್ಬರಿಗೆ 6%, ಒಬ್ಬರಿಗೆ 18%. ಇದು ಬಂಪರ್. ಇದೇನಾದ್ರೂ ಆಗ್ಬಿಟ್ರೆ ಯಾರಿಗೆಲ್ಲ ಲಾಭ ಆಗುತ್ತೆ ಗೊತ್ತಾ? ಗೊಲ್ಲ, ಕಾಡುಗೊಲ್ಲ, ಬೆಸ್ತ, ಅಂಬಿಗ, ಗಂಗಾಮತ, ಕಬ್ಜೇರ್, ಕಬ್ಬಲಿಗ, ಮೊಗವೀರ, ಉಪ್ಪಾರ, ಪಿಂಜಾರ, ಇವರು 34 ಲಕ್ಷ ಜನ ಇದ್ದಾರೆ. ಇವರಿಗೆ 6% ಸಿಗುತ್ತೆ. ಇಲ್ಲಿ ತನಕ 4% ಸಿಗ್ತಾ ಇತ್ತು, 2% ಜಾಸ್ತಿ. ಬಂಪರ್ ಯಾರು ಗೊತ್ತಾ? ಇವರಿಗೆ. ಇದರಲ್ಲಿ ಕುರುಬ ಮತ್ತು ಉಪಜಾತಿ ಬರ್ತಾ ಇದೆ. ಕುರುಬ ಬರ್ತಾ ಇದೆ. ಕುರುಬ, ಸವಿತಾ, ಭಜಂತ್ರಿ, ಭಂಡಾರಿ, ಹಡಪದ, ಹೂಗಾರ್, ಮಾಳಿ, ಕುಲಾಲ, ಬೋವಿ, ಯಾದವ, ಚೆಟ್ಟಿಯಾರ್, ಸಾಧುಶೆಟ್ಟಿ, ಗ್ರಾಮೋಕ್ಕಲು, ಹಾಲಕ್ಕಿಯೊಕ್ಕಲು, ಇವರು. ಇದರಲ್ಲಿ ಪ್ರವರ್ಗ 73 ಲಕ್ಷ ಜನ ಬರ್ತಾರೆ. 73 ಲಕ್ಷ ಮತ್ತು 30 ಲಕ್ಷ, 1 ಕೋಟಿ ಪ್ಲಸ್ ಜನ ಬಂದ್ರು. ಇವರಿಗೆ 18% ಸಿಗೋಕೆ ಶುರುವಾಗುತ್ತೆ. ಅಗ್ರಿ, ನಾನು ಅದನ್ನ ಉಳಿದೆಲ್ಲರಿಗೂ ಸಿಗುತ್ತೆ. ಸಿಗದೇ ಇರೋದು ಇವರಿಗೆ ಮಾತ್ರ. ಯಾರು ಗೊತ್ತಾ? ಪ್ರವರ್ಗ 2A. ಅವರ 15% ಆಲ್ರೆಡಿ ದೊಡ್ಡದಿತ್ತು, ಅದು ಕಡಿಮೆ ಆಗ್ತಾ ಇದೆ. ಯಾರು ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೆ ಕೇಳಲಿಕ್ಕಿರೋದು ಅಷ್ಟೇ. ದೇವಾಡಿಗ ಸಮುದಾಯದವರೇ, ನಿಮಗೆ ಶಿಫಾರಸು ಕಡಿಮೆ ಮಾಡಿದ್ದಾರೆ, ನೀವು ಯಾಕೆ ಮಾತಾಡ್ತಾ ಇಲ್ಲ ನನಗೆ ಗೊತ್ತಾಗಬೇಕು. ಈಡಿಗರು ನಿಮ್ದು 15% ಇದ್ದದ್ದು, ನೀವು ಪ್ರವರ್ಗ 2A ಬರ್ತಾರೆ. ಇಲ್ಲಿ 77 ಲಕ್ಷ ಇದ್ದಾರೆ ಜನ. ನಿಮ್ದನ್ನ ಕಡಿಮೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಬಿಲ್ಲವ, ಪೂಜಾರಿ, ದೀವರು, ನಾಮದಾರಿ, ವಕ್ಷಿಕುಲ, ಗೌಂಡರ್, ವಿಶ್ವಕರ್ಮ, ದೈವಜ್ಞ ಬ್ರಾಹ್ಮಣ, ಗಾಣಿಗ, ಬೌದ್ಧರು, ಕುರುಹಿನ ಶೆಟ್ಟಿ, ಇವರು 77 ಲಕ್ಷ ಇದ್ದಾರೆ. ಇವ್ರದ್ದು 15, ಇವರಿಗೆ ಮಾತ್ರ ಲಾಸ್ ಆಗ್ತಿರೋದು ಈ ಲೆಕ್ಕಾಚಾರ ನೋಡಿದ್ರೆ. ಲಿಂಗಾಯತರು ಒಕ್ಕಲಿಗರು ಯಾಕೆಂದ್ರೆ ಅವರ ಏನು ನಮ್ಮ ಟೋಟಲ್ ಇದು ಕಡಿಮೆ ಆಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು. ಓಕೆ, ಇಷ್ಟೆಲ್ಲ ಇದೆಯಲ್ಲ. ಅಹಿಂದ ಏನ್ ಹೇಳ್ತಾ ಇದೆ? ಜಾರಿ ಆಗ್ಲೇಬೇಕು. ಆಮೇಲೆ ಒಕ್ಕಲಿಗರು ಮತ್ತು ಲಿಂಗಾಯತರು ಬೇಡ ಅಂತ ಹೇಳಿ, ಮತ್ತೊಂದು ಕಡೆ ಈ ಯಾರು ಪರಿಶಿಷ್ಟ ವರ್ಗ ಇದೆಯಲ್ಲ, ಅವ್ರದ್ದೇನು ಬದಲಾವಣೆ ಆಗ್ತಾ ಇಲ್ಲ, ಆದ್ರೆ ದೊಡ್ಡ ಜಾತಿ ಅಂತ ಆಗ್ತಾ ಇದೆ. ಅವರು ಅದನ್ನ ಎಷ್ಟು ಎನ್ಕ್ಯಾಶ್ ಮಾಡ್ಕೋತಾರೆ ನೋಡ್ಕೋಬೇಕಾಗಿದೆ. ಇದರ ಮಧ್ಯೆ ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ, 224 MLAಗಳಿದ್ದಾರೆ ನಿಕೇಶ್. ಟೋಟಲ್ ಎಲ್ಲ ಪಕ್ಷಗಳಲ್ಲಿ ಸೇರಿ ಲಿಂಗಾಯತರು ಎಷ್ಟಿರ್ಬೋದು? MLA 57 ಲಿಂಗಾಯತರಿದ್ದಾರೆ. 56. ಒಕ್ಕಲಿಗರು ಎಷ್ಟಿರ್ಬೋದು? 46. 10 ಕಡಿಮೆ. ನೀವು ಹಿಂಗ್ ನೆನಪಿಟ್ಕೊಳ್ಳಿ, 10 ಕಡಿಮೆ ಆಯ್ತಾ? ಇವರು ಎಷ್ಟಾಯ್ತು? ಅಲ್ಲಿ 110 ಆಗೋಯ್ತು. 224ರಲ್ಲಿ ಇವರಿಬ್ಬರು 2 ಜಾತಿನ ಸೇರಿ ಶೇರ್ ಮಾಡ್ಕೊಂಡ್ಬಿಟ್ರು. ನನ್ನ ಪ್ರಶ್ನೆ, ದಲಿತರಿದಾರಲ್ಲ 1 ಕೋಟಿ 8 ಲಕ್ಷ, ಇವರಿಬ್ರು ಸೇರಿದ್ರೆ ಈಗ 1 ಕೋಟಿ 8 ಲಕ್ಷ. ನಿಮ್ದು ಅಟ್ಲೀಸ್ಟ್ ಒಂದು 56 ಆದ್ರೂ ಇರಬೇಕಿತ್ತಲ್ಲ ಲಿಂಗಾಯತರಷ್ಟೇ. ನಿಮ್ದು ಎಷ್ಟಿದೆ ಅಂತಂದ್ರೆ 36 ಇದೆ. ಅದು ಕೂಡ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ. ಎಸ್ಟಿಗಳ 48, 16 ಇದೆ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ. ನೀವೇನ್ ಕಡಿದು ಕಟ್ಟಾಕಿದ್ರಿ ಅಂತ ಬೇಕಲ್ಲ, ನೀವು ಇಷ್ಟು ಪವರ್ಫುಲ್ ಆಗ್ಬಿಟ್ಟು ಏನ್ ಕಡಿದು ಕಟ್ಟಾಕಿದ್ರಿ ದಲಿತರು? ಅಹಿಂದಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಮಗದೊಂದು, ಅವರು ಕೂಡ 1.5 ಕೋಟಿ ತನಕ ಬರ್ತಾರೆ. ಈ ಅಹಿಂದ ನೋಡಿದಾಗ ಓಕೆ, ಸ್ವಲ್ಪ ಮಟ್ಟಿಗೆ ಇರಬಹುದು. ಈಗ ನಾನು ಲಿಂಗಾಯತರು, ಒಕ್ಕಲಿಗರು ಮತ್ತೊಂದು ಇದು ಅಂತ ಮಾಡೋದಲ್ಲ. ಹಾಗಿದ್ರೆ ಏಕ್ದಮ್ ಈ ಅತಿ ಹಿಂದುಳಿದ ವರ್ಗ ಇವರೆಲ್ಲ ಹಿಂಗೆ ಸಾಯ್ಬೇಕಂತ ನಾನು ಕೇಳ್ತೀವಿ. ಮತ್ತೆ ಪ್ರಜಾತಂತ್ರ ವ್ಯವಸ್ಥೆ ಅಂದ್ರೆ ಏನು? ಬಲಿಷ್ಠವಾಗಿದ್ದವನೇ ಮಾಡ್ತಾನೆ ಅಂತಂದ್ರೆ ಉಳಿದವರಿಗೆ ಎಲ್ಲಿ ಅವಕಾಶ ಇದೆ? ಉಳಿದವರು ಯಾರಾಗಿದ್ದಾರೆ? ಬಂಗಾರಪ್ಪ ಆಗಿದ್ದಾರೆ, ಈಡಿಗ, ವೀರಪ್ಪ ಮೊಯ್ಲಿ ಆಗಿದ್ದಾರೆ. ಐ ಥಿಂಕ್ ದೇವಾಂಗ ಸಮಾಜ ಇರಬೇಕು ಅವ್ರದ್ದು. ವೀರಪ್ಪ ಮೊಯ್ಲಿ ಆಗಿದ್ದಾರೆ. ರಜಪೂತ್ರಲ್ಲಿ ಇವರಾಗಿದ್ದಾರೆ, ಯಾರು ಧರ್ಮಸಿಂಗ್. ಉಳಿದ ಯಾರ ಜಾತಿ? ಬೇರೆ ಎಲ್ಲ ಒಕ್ಕಲಿಗ ಲಿಂಗಾಯತ, ಒಕ್ಕಲಿಗ ಲಿಂಗಾಯತನೇ ಬಂದಿದ್ದೀನಿ ಕರ್ನಾಟಕದಲ್ಲಿ. ಆಯ್ತಾ? ಇದ್ರ ಮೇಲೆಲ್ಲ ಪರಿಣಾಮ ಬೀರತ್ತೆ. ಬನ್ನಿ, ನನಗೆ ಅಭಿಷೇಕ್ ಹತ್ರ ಕೇಳಿಗಿರೋ. ಅಭಿಷೇಕ್, ನಿಮಗೆ ಯಾವ ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ? ಅದನ್ನು ಹೇಳಿ ನೋಡೋಣ. ಇಡೀ ಜಾತಿ ಗಣತಿ ವಿಚಾರದಲ್ಲಿ ಶೆಟ್ರೆ, ಒಂದು ರಿಸರ್ವೇಶನ್ ಅನ್ನ ಕಡಿಮೆ ಮಾಡಿ, ಆ ಒಂದು ರಿಸರ್ವೇಶನ್ ಕಡಿಮೆ ಮಾಡಿರೋದನ್ನ ಬೇರೆ ಕಡೆಗೆ ಆಕ್ಯುಪೈ ಮಾಡುವಂತ ಕೆಲಸವನ್ನ ಈ ಒಂದು ವರದಿ ಮಾಡ್ತಿದ್ಯಾ ಅನ್ನೋ ಒಂದು ಮತ್ತೊಂದು ಆಯಾಮ ನಾವು ನೋಡ್ತಿರುವಂತದ್ದು. ಈಗ ನೀವೇ ಹೇಳಿದಂತೆ ಒಂದು ಪ್ರವರ್ಗದ ರಿಸರ್ವೇಶನ್ ಅನ್ನ ಕಡಿಮೆ ಮಾಡಲಾಗಿದೆ. ಆದ್ರೂ ಆ ಸಮುದಾಯದಲ್ಲಿನ ಜನರನ್ನ ಯಾರು ಏನು ಮಾತಾಡ್ತಾ ಇಲ್ಲ. ರೀಸನ್ ಬೀಂಗ್, ಅವ್ರನ್ನ ಬೇರೆ ಕಡೆಗೆ ಸೇರಿಸಲಾಗ್ತಿದೆ. ಸೇರಿಸಲಾಗಿರುವಂತಹ ಪ್ರವರ್ಗದ ಮೀಸಲಾತಿಯನ್ನ ಹೆಚ್ಚು ಮಾಡಲಾಗ್ತಿದೆ ಅನ್ನೋ ಒಂದು ಆಯಾಮ ಕೂಡ ಈಗ ಚರ್ಚೆಗೆ ಬರ್ತಿರುವಂತದ್ದು. ಮತ್ತೊಂದು ಕಡೆಗೆ ಈಗ
ಈ ಸದ್ಯದ ಮಟ್ಟಿಗೆ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, 3 ಪಂಗಡಗಳು, 3 ಜಾತಿಗಳು ವಿರೋಧವನ್ನ ಮಾಡ್ತಾ ಬಂದಿದೆ. ಈ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಒಂದ್ ಸ್ವಲ್ಪ ಈಗ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡಿರುವಂತದ್ದು. ಅದರ ಜೊತೆಗೆ ಒಂದ್ ಕಡೆಗೆ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಈಗಾಗಲೇ ಸ್ವಯಂ ಘೋಷಣೆ ಅನ್ನೋದಕ್ಕಿಂತ ಇಡೀ ರಾಜ್ಯ ಅವರನ್ನ ಅಹಿಂದ ನಾಯಕನಂತೆ ನೋಡ್ತಾ ಇದೆ. ಇಲ್ಲಿ ಲಿಂಗಾಯತರನ್ನು ಬಿಟ್ಕೊಡುವಂತಿಲ್ಲ. ಮತ್ತೊಂದ್ ಕಡೆ ಮುಸಲ್ಮಾನರ ಅಪೀಸ್ಮೆಂಟ್ ಅಂತ ಮೊದಲಿಂದ ಹೇಳ್ಕೊಂಡ್ ಬರ್ತಾರೆ, ಓಲೈಕೆ ರಾಜಕಾರಣ ಅಂತ ಹೇಳ್ತಾರೆ. ಅವರನ್ನ ಯಾವ ರೀತಿ ಇವರು ಸಂಭಾಳಿಸ್ತಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಕುರುಬ ಸಮುದಾಯಕ್ಕೆ ಈಗ ಏನ್ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ನಿನ್ನೆ ಕುರುಬರು ಕೂಡ ಒಂದಿಷ್ಟು ಜನ ಸಭೆಯನ್ನ ಸೇರಿರುವಂತದ್ದು, ಅವರಿಗೂ ಕೂಡ ಒಂದಿಷ್ಟು ತಾರತಮ್ಯ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತುಕತೆಯನ್ನ ಆಡಿರುವಂತದ್ದು. ಮತ್ತೊಂದ್ ಕಡೆ ಮುಂದೊಂದು ದಿನ ಸಿಎಂ ಪಟ್ಟದಲ್ಲಿ ಕೂರ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಈಗ ರೇಸ್ ನಲ್ಲಿ ಇದ್ರೂ ಕೂಡ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಈ ಒಂದು ಜಾತಿ ಗಣತಿ ವರದಿ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗ್ತಿರೋದು. ಸೊ ಇಲ್ಲಿ ರಾಜಕೀಯ ಒಂದ್ ಕಡೆ ಆಗುತ್ತೆ, ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದು ಮತ್ತೊಂದ್ ಕಡೆ ಆಗುತ್ತೆ, ತನ್ನ ಕ್ಯಾಬಿನೆಟ್ ನಲ್ಲಿರುವಂತಹ ಅಷ್ಟೂ ಸಚಿವರ ಒಂದು ವಿಶ್ವಾಸವನ್ನ ತೆಗೆದುಕೊಳ್ಳೋದು ಮತ್ತೊಂದು ಚಾಲೆಂಜ್ ಆಗತ್ತೆ. ಇವಿಷ್ಟನ್ನು ಸಿದ್ದರಾಮಯ್ಯನವರು ಮಾಡಿದ್ರೆ ಹೈಕಮಾಂಡ್ ಇವ್ರ ಮೇಲೆ ಪ್ರೀತಿಯನ್ನ ಮುಂದುವರಿಸುತ್ತಾ, ಒಲವನ್ನ ಮುಂದುವರಿಸುತ್ತಾ, ಅಥವಾ ಹೈಕಮಾಂಡ್ಗೆ ಬೇಕಾಗಿರುವಂತಹ ಔಟ್ಪುಟ್ ಅನ್ನ ಸಿದ್ದರಾಮಯ್ಯನವರು ಕೊಡಕ್ಕಾಗತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಇಲ್ಲಿಗೆ ಸದ್ಯದ ಮಟ್ಟಿಗೆ ಸರ್ಕಾರ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅಡ್ಡ ಕತ್ತರಿಯಲ್ಲಿ ಸಿಲುಕಿದ್ದಾರಾ ಅನ್ನೊಂದು ಪ್ರಶ್ನೆ ಈಗ ಮೂಡ್ತಿರುವಂತದ್ದು. ರೀಸನ್ ಬೀಂಗ್ ಎಐಸಿಸಿ ಅಥವಾ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಯಾವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋದು ಇದೆಯೋ ಮನಸ್ಸಲ್ಲಿ, ಆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಫ್ರೀ ಹ್ಯಾಂಡ್ ಇದೆಯಾ? ಒಂದ್ ವೇಳೆ ಫ್ರೀ ಹ್ಯಾಂಡ್ ಇದ್ರೂ ಕೂಡ ಕ್ಯಾಬಿನೆಟ್ ನಲ್ಲಿ ಇರುವಂತಹ ಸಚಿವರು ಒಪ್ತಾರಾ? ಒಂದ್ ವೇಳೆ ಸಚಿವರು ಒಪ್ಪದೇ ಇದ್ರೆ ಏನ್ ಮಾಡಬೇಕು? ಒಂದಿಷ್ಟು ಜನ ಈಗಾಗಲೇ ನಾವು ರೆಸಿಗ್ನೇಷನ್ ಕೊಟ್ಟು ಹೋಗ್ತೀವಿ ಅಂತ ಮೌಖಿಕವಾಗಿ ಹೇಳಿದ್ದಾರೆ, ಅನ್ಅಫಿಷಿಯಲಿ ಹೇಳಿದ್ದಾರೆ. ಇದೇ ರೀತಿ ಆಯ್ತು ಅಂದ್ರೆ ಸರ್ಕಾರವನ್ನ ಉಳಿಸ್ಕೊಂಡು ಹೋಗೋದು ಕೂಡ ಕಷ್ಟ ಆಗುತ್ತೆ, ಸರ್ಕಾರ ಉರುಳಿ ಹೋಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರೋದ್ರಿಂದ ಇದು ಕೇವಲ ಒಂದು ಆಯಾಮ ಅಲ್ಲ, ಅನೇಕ ಆಯಾಮಗಳಲ್ಲಿ ಕುತೂಹಲ ಇದೆ, ಗೊಂದಲ ಇದೆ. ನಾವು ಕೂಡ ಇವತ್ತು ಏನ್ ಡಿಸಿಷನ್ ಆಗಬಹುದು, ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ, ಎಚ್ ಕೆ ಪಾಟೀಲ್ ಏನ್ ಹೇಳ್ತಾರೆ ಅನ್ನೊಂದು ಕುತೂಹಲದಲ್ಲೇ ಇರುವಂತದ್ದು. ಶೆಟ್ರೆ, ಥ್ಯಾಂಕ್ ಯು ಅಭಿಷೇಕ್. ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಒಂದು ಮಾತನ್ನ ಅಭಿಷೇಕ್ ಹೇಳಿದ್ರು. ನಾನು ಹೇಳಿದೆ ಮೊದಲಿಂದಲೂ ಕೂಡ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ನೋಡಿ, 50% ರಿಸರ್ವೇಶನ್ ಕೊಡಬಹುದು. ಈಗಿರುವಂತದ್ದು 50% ರಿಸರ್ವೇಶನ್. ಇವರು ಶಿಫಾರಸು ಮಾಡಿದರೆ ಜಾಸ್ತಿ ಕೊಡಬೇಕು ಅಂತ ಹೇಳಿ. ಜಾಸ್ತಿ ಕೊಡಬೇಕು ಅಂತಂದ್ರೆ ಯಾರಿಗೆ ಬಂದ್ಬಿಡುತ್ತೆ ಗೊತ್ತಾ? ಇಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಅಂತಿದೆ, ಅದನ್ನ 1B 1A 1B ಅಂತ ಮಾಡ್ತಾರಂತೆ. ಒಬ್ಬರಿಗೆ 6%, ಒಬ್ಬರಿಗೆ 18%. ಇದು ಬಂಪರ್. ಇದೇನಾದ್ರೂ ಆಗ್ಬಿಟ್ರೆ ಯಾರಿಗೆಲ್ಲ ಲಾಭ ಆಗುತ್ತೆ ಗೊತ್ತಾ? ಗೊಲ್ಲ, ಕಾಡುಗೊಲ್ಲ, ಬೆಸ್ತ, ಅಂಬಿಗ, ಗಂಗಾಮತ, ಕಬ್ಜೇರ್, ಕಬ್ಬಲಿಗ, ಮೊಗವೀರ, ಉಪ್ಪಾರ, ಪಿಂಜಾರ, ಇವರು 34 ಲಕ್ಷ ಜನ ಇದ್ದಾರೆ. ಇವರಿಗೆ 6% ಸಿಗುತ್ತೆ. ಇಲ್ಲಿ ತನಕ 4% ಸಿಗ್ತಾ ಇತ್ತು, 2% ಜಾಸ್ತಿ. ಬಂಪರ್ ಯಾರು ಗೊತ್ತಾ? ಇವರಿಗೆ. ಇದರಲ್ಲಿ ಕುರುಬ ಮತ್ತು ಉಪಜಾತಿ ಬರ್ತಾ ಇದೆ. ಕುರುಬ ಸವಿತಾ, ಭಜಂತ್ರಿ, ಭಂಡಾರಿ, ಹಡಪದ, ಹೂಗಾರ್, ಮಾಳಿ, ಕುಲಾಲ, ಬೋವಿ, ಯಾದವ, ಚೆಟ್ಟಿಯಾರ್, ಸಾಧುಶೆಟ್ಟಿ, ಗ್ರಾಮೊಕ್ಕಲು, ಹಾಲಕ್ಕಿ ಒಕ್ಕಲು, ಇವರು. ಇದರಲ್ಲಿ ಪ್ರವರ್ಗ 1 73 ಲಕ್ಷ ಜನ ಬರ್ತಾರೆ. 73 ಲಕ್ಷ ಮತ್ತು 34 ಲಕ್ಷ, 1 ಕೋಟಿ ಪ್ಲಸ್ ಜನ ಬಂದ್ರು. ಇವರಿಗೆ 18% ಸಿಗೋಕೆ ಶುರುವಾಗುತ್ತೆ. ಅಗ್ರಿ, ನಾನು ಅದನ್ನ ಉಳಿದೆಲ್ಲರಿಗೂ ಸಿಗುತ್ತೆ. ಸಿಗದೇ ಇರೋದು ಇವರಿಗೆ ಮಾತ್ರ. ಯಾರು ಗೊತ್ತಾ? ಪ್ರವರ್ಗ 2A. ಅವರ 15% ಆಲ್ರೆಡಿ ದೊಡ್ಡದಿತ್ತು, ಅದು ಕಡಿಮೆ ಆಗ್ತಾ ಇದೆ. ಯಾರು ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೆ ಕೇಳಲಿಕ್ಕಿರೋದು ಅಷ್ಟೇ. ದೇವಾಡಿಗೆ ಸಮುದಾಯದವರೇ, ನಿಮಗೆ ಶಿಫಾರಸು ಕಡಿಮೆ ಮಾಡಿದ್ದಾರೆ, ನೀವು ಯಾಕೆ ಮಾತಾಡ್ತಾ ಇಲ್ಲ ನನಗೆ ಗೊತ್ತಾಗಬೇಕು. ಈಡಿಗರು ನಿಮ್ದು 15% ಇದ್ದದ್ದು, ನೀವು ಪ್ರವರ್ಗ 2A ಬರ್ತಾರೆ. ಇಲ್ಲಿ 77 ಲಕ್ಷ ಇದ್ದಾರೆ ಜನ. ನಿಮ್ದನ್ನ ಕಡಿಮೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಬಿಲ್ಲವ, ಪೂಜಾರಿ, ದೀವರು, ನಾಮದಾರಿ, ವಕ್ಷಿಕುಲ, ಗೌಂಡರ್, ವಿಶ್ವಕರ್ಮ, ದೈವಜ್ಞ ಬ್ರಾಹ್ಮಣ, ಗಾಣಿಗ, ಬೌದ್ಧರು, ಕುರುಹಿನ ಶೆಟ್ಟಿ, ಇವರು 77 ಲಕ್ಷ ಇದ್ದಾರೆ. ಇವ್ರದ್ದು 15, ಇವ್ರಿಗೆ ಮಾತ್ರ ಲಾಸ್ ಆಗ್ತಿರೋದು ಉಳಿದ ಈ ಲೆಕ್ಕಾಚಾರ ನೋಡಿದ್ರೆ. ಲಿಂಗಾಯತರು ಒಕ್ಕಲಿಗರು ಯಾಕೆಂದ್ರೆ ಅವರ ನಮ್ಮ ಟೋಟಲ್ ಇದು ಕಡಿಮೆ ಆಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು. ಓಕೆ, ಇಷ್ಟೆಲ್ಲ ಇದೆಯಲ್ಲ. ಅಹಿಂದ ಏನ್ ಹೇಳ್ತಾ ಇದೆ? ಜಾರಿ ಆಗ್ಲೇಬೇಕು. ಆಮೇಲೆ ಒಕ್ಕಲಿಗರು ಮತ್ತು